ಕೊಡಗು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅರಭಾಷೆ ಮತ್ತು ಕೊಡವ ಅಕಾಡೆಮಿ ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ತಿಮ್ಮಯ್ಯ ಫೋರಂ ಆಶ್ರಯದಲ್ಲಿ ಮೇರು ಸೇನಾನಿ ಜನರಲ್ ಕಾರ್ಯಪ್ಪ ಅವರ 110ನೇ ಜನ್ಮದಿನವನ್ನು ಮಡಿಕೇರಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ. ದಿನದ ಅಂಗವಾಗಿ ಮೆರವಣಿಗೆ, ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ, ಸಾಂಸ್ಕೃತಿಕ ಮತ್ತು ಸಭಾ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮೇಜರ್ ಜನರಲ್ ನಿಜ್ಜಾರ್ ಮಾತನಾಡಿ, ಭಾರತೀಯ ಸೈನ್ಯ ಮತ್ತು ರಾಜಕಾರಣದ ಮಧ್ಯೆಯಿದ್ದ ಗೊಂದಲಗಳನ್ನು ಪರಿಹರಿಸಿದ ಮೊಟ್ಟ ಮೊದಲ ಧೀಮಂತ ನಾಯಕ ಜನರಲ್ ಕಾರ್ಯಪ್ಪ ಎಂದರು. ಅತಿ ಹೆಚ್ಚಿನ ಸಂಖ್ಯೆಯ ಯುವಕರನ್ನ ಸೈನ್ಯಕ್ಕೆ ಸೇರುವಂತೆ ಪ್ರೇರೇಪಿಸುವುದೇ ದೇಶದ ಕೆಚ್ಚೆದೆಯ ವೀರರಾದ ಕಾರ್ಯಪ್ಪ ಮತ್ತು ತಿಮ್ಮಯ್ಯ ಅವರಿಗೆ ನಾವು ಸಲ್ಲಿಸಬಹುದಾದ ದೊಡ್ಡ ಗೌರವ ಎಂದು ಮೇಜರ್ ಜನರಲ್ ನಿಜಾರ್ ಹೇಳಿದರು. ಭಾರತೀಯ ಸೈನ್ಯ ಮತ್ತು ರಾಜಕಾರಣದ ಮಧ್ಯೆ ಇದ್ದ ಗೊಂದಲಗಳನ್ನು ನಿವಾರಿಸಿ ಸೇನೆಗೆ ಚೇತರಿಕೆ ನೀಡಿದ ಮಹಾನ್ ನಾಯಕ ಜನರಲ್ ತಿಮ್ಮಯ್ಯ ಎಂದು ಮೇಜರ್ ಜನರಲ್ ನಿಜ್ಜಾರ್ ಹೇಳಿದರು. ಮಡಿಕೇರಿಯಲ್ಲಿರುವ ಜನರಲ್ ತಿಮ್ಮಯ್ಯ ಹುಟ್ಟಿದ ಮನೆ ಸನ್ನಿಸೈಡ್ ಆವರಣದಲ್ಲಿ ಆಯೋಜಿಸಲಾಗಿದ್ದ ಜನರಲ್ ತಿಮ್ಮಯ್ಯ ಅವರ 110ನೇ ಜನ್ಮದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಸೈನ್ಯದತ್ತ ಪ್ರೇರೇಪಿಸುವುದೇ ನಾವು ದೇಶದ ಧೀಮಂತ ನಾಯಕರಾದ ಕಾರ್ಯಪ್ಪ ಮತ್ತು ತಿಮ್ಮಯ್ಯ ಅವರಿಗೆ ಸಲ್ಲಿಸುವ ಅತಿ ದೊಡ್ಡ ಗೌರವ ಎಂದರು. ಧೀರೋದಾತ್ತ ನಾಯಕರಾಗಿದ್ದ ತಿಮ್ಮಯ್ಯ 2ನೇ ಮಹಾಯುದ್ಧದಲ್ಲಿ ಅತ್ಯಂತ ಬುದ್ಧಿಶಾಲಿಯಾಗಿ ಕಾರ್ಯಾಚರಿಸಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಎಂದಿಗೂ ಅವರು ಹಿಂಜರಿಯಲಿಲ್ಲ ಎಂದು ಅವರು ಹೇಳಿದರು. ಸೈನಿಕರಿಗೆ ಯಾವತ್ತೂ ಹಿರಿಯಣ್ಣನಂತೆ ಇದ್ದ ತಿಮ್ಮಯ್ಯ ನಿಜಕ್ಕೂ ಭಾರತಾಂಬೆಯ ನೈಜ ಪುತ್ರರು ಎಂದು ಮೇಜರ್ ಜನರಲ್ ನಿಜ್ಜಾರ್ ಹೇಳಿದರು. ಜಿಲ್ಲಾಧಿಕಾರಿ ಮೀರ್ ಅನೀಸ್ ಅಹಮದ್ ಮಾತನಾಡಿ, ಸನ್ನಿಸೈಡ್ ಕಟ್ಟಡದ ಮೂಲ ಶೈಲಿಯನ್ನು ಹಾಗೆಯೇ ಉಳಿಸಿಕೊಳ್ಳಬೇಕೆಂಬ ಅಭಿಪ್ರಾಯಗಳ ಹಿನ್ನೆಲೆಯಲ್ಲಿ ಸ್ಮಾರಕ ಭವನ ಕಾಮಗಾರಿ ತಡವಾಗಿದೆ ಎಂದರು. ಸಮೀಪದ ಜಾಗಗಳನ್ನು ಸ್ವಾಧೀನಪಡಿಸಿಕೊಂಡು ಸುಮಾರು 2.5 ಎಕರೆ ಪ್ರದೇಶದಲ್ಲಿ ರಾಷ್ಟ್ರೀಯ ಸ್ಮಾರಕ ನಿರ್ಮಿಸಲಾಗುವುದು. ಸ್ಮಾರಕವು ಎಲ್ಲ ಯೋಧರಿಗೂ ಸಮರ್ಪಣೆಯಾಗಲಿದೆ ಎಂದರು. The political executive must never forget that Chief of Army Staff has a unique place in public perception. General Thimayya was proved right in 1962 when the Chinese forced a defeat on India. The price of the defeat had to be borne by the political leadership and the political journals that had been preferred by it. The cost of playing politics with the military high command proved to be very heavy. General Thimayya was one of the best known of India's military leaders. He was over 6 feet tall, had a magnetic personality, and as one person said, moved as gracefully as a cheetah despite his 200 pounds of weight. Tough and flamboyant, he reminded Americans of the Wild West, and his career could have been the subject of a Hollywood film. ಒಂದು ಪ್ರತಿ ತಿಂಗಳಲ್ಲಿ 2 ದಿವಸ ಇದ್ರ ಬಗ್ಗೆ ಇದೇ ಸ್ಥಳದಲ್ಲಿ ನಾವು ಸಭೆ ನಡೆಸಿ ಏನು ಪ್ರೋಗ್ರೆಸ್ ಆಗ್ತಾ ಇದೆ, ಏನು ಮಾಡಬೇಕು ಅಂಥೇಳಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಲ್ಲಲ್ಲೇ ನಾವು ಏನಾದರೂ ತಪ್ಪುಗಳಾಗಿದ್ರೂ ಅಲ್ಲೇ ತಿದ್ದುಪಡಿ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ನಮ್ಮ ಪ್ರಯತ್ನ ಭಾಳ ಬೇಗ ಸಾಕಾರಕ್ಕೆ ಬರಲಿ ಅಂಥೇಳಿ ನಾನು ಆಶಿಸುತ್ತಾ, ಇದಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟ ತಮ್ಮೆಲ್ಲರಿಗೂ ನಾನು ಜಿಲ್ಲಾಡಳಿತ ವತಿಯಿಂದ ವಂದಿಸುತ್ತಾ, ಇದು ಕೇವಲ ಇಷ್ಟೇ ಮಾತ್ರ ಅಲ್ಲ, ಇನ್ನು ಅಕ್ಕಪಕ್ಕದ ಜಾಗ ಕೂಡ ನಾವು ಇದಕ್ಕೆ ಸ್ವಾಧೀನಪಡಿಸ್ಕೊಂಡು ನ್ಯಾಷನಲ್ ಲೆವೆಲಲ್ಲಿ ಒಂದು ದೊಡ್ಡ ಮೆಮೋರಿಯಲ್ಲು ಮತ್ತು ಕೂರ್ಗೆ ಬಂದವರು ಇಲ್ಲಿ ಎಲ್ಲರೂ ಬರಬೇಕು ಅನ್ನೋ ರೀತಿಯಲ್ಲಿ ನಾವೊಂದು ಮೆಮೋರಿಯಲ್ನ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದೇ ವೇಳೆ ಫೋರಂ ವತಿಯಿಂದ ಮೇಜರ್ ಜನರಲ್ ನಿಜ್ಜಾರ್ ಅವರಿಗೆ ಪೀಚೆ ಕತ್ತಿಯನ್ನು ಕಾಣಿಕೆಯಾಗಿ ಅರ್ಪಿಸಲಾಯಿತು. ವೇದಿಕೆಯಲ್ಲಿ ವಿವಿಧ ಜನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ದಿನದ ಅಂಗವಾಗಿ ಜನರಲ್ ತಿಮ್ಮಯ್ಯ ಅವರ ಅಪರೂಪದ ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು.
ವೇದಿಕೆಯಲ್ಲಿ ಏರ್ ಮಾರ್ಷಲ್ ನಂದಕಾರ್ಯಪ್ಪ, ಏರ್ ಮಾರ್ಷಲ್ ಚೆಂಗಪ್ಪ, ಕರ್ನಲ್ ಕೆಸಿ ಸುಬ್ಬಯ್ಯ, ಕ್ಯಾಪ್ಟನ್ ಬೆನ್ ಬೆಹರ್ಸನ್, ಮೇಜರ್ ನಂಜಪ್ಪ, ಕುಲ್ಯದ ಗಿರೀಶ್, ಬಿಎಸ್ ತಮ್ಮಯ್ಯ, ಶ್ರೀಮತಿ ಬಂಗೇರ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ವಾರ್ತೆ, ಮಡಿಕೇರಿ.